ನಾನು ನನ್ನ ಮಗ ಮದುವೆ ಆಗ್ತಾನೆ ಅಂತ ನನ್ನ ಮನೆಗೆ ಮದುವೆ ಕೆಲಸಗಳನ್ನು ಮಾಡಿಸಲು ಕರೆದ ಕೆಲಸದವಳ ಮಗಳ ಜೊತೆ ಮದುವೆ ಮಾಡಿದೆ. ಯಾಕೆಂದರೆ ನನ್ನ ಮದುವೆಯಾಗಿ ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಿದ್ದ. ಆದರೆ ನನ್ನ ಅತ್ತೆ ಎಲ್ಲಾದರೂ ಒಂದು ತಪ್ಪನ್ನು ಹುಡುಕ್ತಾ ಬೈತಾಯಿದ್ರು. ಅದಕ್ಕೆ ನನ್ನ ಗಂಡ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡಿರ್ತಾ ಇದ್ದ. ನನಗೆ ಯಾವುದಕ್ಕೂ ಧಕ್ಕೆ ಉಂಟು ಮಾಡ್ತಾ ಇರಲಿಲ್ಲ. ಹಾಗೆ ನಮಗೆ 3 ಮಕ್ಕಳಾದವು. ಹೆಣ್ಣು 2 ಗಂಡು, ಚಿಕ್ಕವನು ಗಂಡಾಗಿದ್ದ. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಲು ಸ್ಟಾರ್ಟ್ ಕೂಡ ಮಾಡಿದರು. ಹೀಗೆ ಜೀವನ ನಡೀತಾ ಇತ್ತು. ಆದರೆ ಒಂದು ದಿನ ನನ್ನ ಗಂಡನ ಆಕ್ಸಿಡೆಂಟ್ ಆಗಿ ಸಾವಾಗಿತ್ತು. ನಾನು ಮುರಿದು ಹೋಗಿದ್ದೆ. ಅಂತ್ಯ ಸಂಸ್ಕಾರ ಆಯಿತು. ನನ್ನ ಮಕ್ಕಳನ್ನ ನನ್ನ ಅಪ್ಪ ಅಮ್ಮ ಕರ್ಕೊಂಡು ಹೋದರು ಅವ್ರ ಮನೆಗೆ. ಆದರೆ ನನ್ನ ಮಕ್ಕಳು ಅವರ ಅಪ್ಪನ ಕಾತುರದಲ್ಲಿದ್ದರು. ನಾವು ಈ ದುಃಖದಲ್ಲಿ ಸ್ವಲ್ಪ ದಿನ ಕಳಿಬೇಕಾಗಿತ್ತು. ನನ್ನ ಅಪ್ಪ ಅಮ್ಮ ನನಗೆ ಅಥವಾ ನನ್ನ ಮಕ್ಕಳಿಗೆ ಯಾವುದಕ್ಕೂ ಕಮ್ಮಿ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ಮೊದಲ ಎಲ್ಲವನ್ನು ತಲುಪಿಸ್ತಾ ಇದ್ದರು. ಆದರೆ ಅವರಿಬ್ಬರಿಗೂ ಒಂದು ನೋವು. ಏನು ಅಂದರೆ ನಾವು ಹೋದ್ಮೇಲೆ ಅವಳಿಗೆ ಯಾರು ಅಂತ. ನನ್ನ ಅಣ್ಣ ಮದುವೆ ಆಗಿದ್ದ. ನಮಗೆ ಕಷ್ಟ ಆಗಬಾರ್ದು, ಅವನ ಹೆಂಡತಿ ನನ್ನ ಚುಚ್ಚಿ ಮಾತಾಡಬಾರ್ದು ಅಂತ ಬೇರೆ ಮನೆ ಮಾಡ್ಕೊಂಡು ಹೋಗು ಅಂದಿದ್ರು. ನನ್ನ ಅಪ್ಪ ಅಮ್ಮ ನನ್ನ ತುಂಬ ಇಷ್ಟಪಡ್ತಾಯಿದ್ರು. ನಮ್ಮ ಮನೆ ಮುಂದೆಯೇ ಒಂದು ದಿನಸಿ ಅಂಗಡಿ ಮಡಗಿದ್ರು. ಅದರಲ್ಲೇ ನಮ್ಮೆಲ್ಲರ ಜೀವನ ನಡೀತಾ ಇದ್ದದ್ದು. ಆದರೆ ನಮ್ಮ ಮಗಳಿಗೆ ನಾವು ಹೋದ್ಮೇಲೆ ಒಂದು ನೆರಳಿನ ಅವಶ್ಯಕತೆ ಇರುತ್ತೆ ಅಂತ ನನ್ನ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ಒತ್ತಾಯ ಮಾಡಲು ಸ್ಟಾರ್ಟ್ ಮಾಡಿದ್ರು. ಆದರೆ ನನಗೆ ಮತ್ತೊಂದು ಮದುವೆ ಆಗಲು ಇಷ್ಟ ಇರಲಿಲ್ಲ. ಯಾಕೆಂದರೆ ಬೇರೆ ಮದುವೆ ಆದರೆ ನನ್ನ ಮಕ್ಕಳಿಗಿರೋ ಗತಿ ಏನು ಅಂತ. ಆಗ ನನ್ನಮ್ಮ, ನಿನ್ನ ಜೊತೆಗೆ ನಿನ್ನ ಮಕ್ಕಳನ್ನ ನೋಡೋ ಹುಡುಗನನ್ನೇ ನೋಡ್ತೀವಿ ಅಂದಿದ್ರು. ಆದರೆ ಅವ್ರು ಮೊದಲೇನೋ ಒಪ್ಕೋತಾರೆ. ಮತ್ತು ಸ್ವಲ್ಪ ದಿನಗಳ ನಂತರ ನನ್ನ ಮಕ್ಕಳನ್ನ ಬೇರೆ ರೀತಿ ನೋಡಲು ಸ್ಟಾರ್ಟ್ ಮಾಡ್ತಾರೆ. ಅವರ ಮಕ್ಕಳಾದರೆ ಭೇದ ಭಾವ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಆ ರಿಸ್ಕ್ ಬೇಡ ನನಗೆ ನನ್ನ ಮಕ್ಕಳು ಸಾಕು. ನಾನೇ ಅವರಿಗೆ ಅಪ್ಪ ಅಮ್ಮನ ಪ್ರೀತಿ ಕೊಟ್ಟು ಅವರನ್ನು ದೊಡ್ಡವರಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೂ ಅಪ್ಪ ಅಮ್ಮ ಎಷ್ಟೇ ಬೇಡ್ಕೊಂಡ್ರು, ಮನವೊಲಿಸೋಕ್ಕೆ ಬಂದರೂ ಸಹ ನಾನು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಹಾಗೆ ಅಪ್ಪ ಅಮ್ಮ ಇರೋ ತನಕ ನನಗೆ ಯಾವುದಕ್ಕೂ ತೊಂದರೆ ಆಗಲಿಲ್ಲ. ನನ್ನ ಮಕ್ಕಳು ಸಾಧಾರಣ ವಯಸ್ಸಿದವರಾಗಿದ್ದರು. ಹೋಗ್ತಾ ಹೋಗ್ತಾ ತಂದೆ ಸತ್ತೋದ್ರು. ಮತ್ತು ಇದೇ ಗುಂಗಲ್ಲಿದ್ದ ಅಮ್ಮ 1 ವರ್ಷದಲ್ಲಿ ಸತ್ತೋದ್ರು. ಅವ್ರು ಸತ್ತಾಗ ತುಂಬ ದುಃಖ ಆಗಿತ್ತು. ಆದರೆ ಸ್ವಲ್ಪ ದಿನಗಳ ನಂತರ ಗೊತ್ತಾಯಿತು, ಅಪ್ಪ ಅಮ್ಮನ ಮುಕ್ಕಾಲು ಆಸ್ತಿ ನನ್ನ ಹೆಸರಿಗೆ ಬರೆದಿದ್ರು ಅಂತ. ಈ ಮನೆ, ಈ ಅಂಗಡಿ ಎಲ್ಲವನ್ನ ನನ್ನ ಹೆಸರಿಗೆ ಬರೆದಿದ್ರು. ಅಣ್ಣನ ಹೆಸರಿಗೆ ಸ್ವಲ್ಪ ಮಾತ್ರ ಬಿದ್ದರು. ಯಾಕೆಂದರೆ ಅಪ್ಪ ಅಮ್ಮ ಹೋದ್ಮೇಲೆ ನನಗೆ ಯಾವುದಕ್ಕೂ ತೊಂದರೆ ಆಗಬಾರ್ದು ಅಂತ. ನನಗೆ ನನ್ನ ಅಪ್ಪ ಅಮ್ಮನ ತುಂಬ ನೆನಪಾಗ್ತಾ ಇತ್ತು. ಆದರೆ ಅಣ್ಣನಿಗೆ ಈ ಮಾತು ಇಷ್ಟ ಇರಲಿಲ್ಲ. ಎಲ್ಲವನ್ನು ನನ್ನ ಹೆಸರಿಗೆ ಬರೆದಿದ್ದಾರೆ ಅನ್ನೋದು. ನನ್ನ ಜೊತೆ ಕೋಪಗೊಂಡಿದ್ದ. ಆದರೆ ನಾನು ಏನು ಮಾಡೋಕ್ಕಾಗುತ್ತೆ? ಅವರ ಇಷ್ಟದ ಪ್ರಕಾರ ಈ ಡಿಸಿಷನ್ ತಗೊಂಡಿರೋದು. ಅವನಿಗೆ ಇದು ಅರ್ಥ ಆಗಬೇಕಿತ್ತು. ನಾನು ಒಬ್ಬ ವಿಧವೆ. ನನಗೆ 2 ಹೆಣ್ಮಕ್ಳಿದ್ದಾರೆ ಮತ್ತು ಒಂದು ಗಂಡು ಮಗು ಇದ್ದಾನೆ. ಅವರ ಓದಿಗೆ ಎಲ್ಲದಕ್ಕೂ ಬೇಕಾಗುತ್ತೆ. ನನಗೆ ಬೇರೆ ಯಾರೂ ಇಲ್ಲ ಅಂತ. ಮತ್ತು ಅವನಂತೂ ಮದುವೆ ಆದಮೇಲೆ ಒಂದು ಸಲನೂ ನಾವು ಹೇಗೆ ಇದ್ದೀವಿ ಅನ್ನೋದನ್ನು ನೋಡಲಿಲ್ಲ. ಈಗ ನಿಜವಾಗ್ಲೂ ಅವನು ನಮ್ಮನ್ನು ತಿರುಗಿ ನೋಡಲ್ಲ ಅಂತ ಅಪ್ಪ ಅಮ್ಮನ ಈ ನಿರ್ಧಾರ ತಗೊಂಡಿರೋದು. ನನಗೆ ಕಷ್ಟ ಆಗಲಿಲ್ಲ. ನನ್ನ ಮಕ್ಕಳಿಗೆ ಮುಂದೆಗೆ ಹಾಗೆ ದಿನಗಳು ಕಳೀತು. ನನ್ನ ಮಕ್ಕಳಿಗೆ ಓದು ಮುಗೀತು. ಮತ್ತು ನನ್ನ ಮಗ ಓದೋದ್ರಲ್ಲಿ ತುಂಬ ಮುಂದಾಗಿದ್ದ. ಅವನು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಕೂಡ ಸೇರಿಕೊಂಡಿದ್ದ. ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾಯಿದ್ರು. ನಾನು ಇಡೀ ಜೀವನ ನಮಗೋಸ್ಕರ ತ್ಯಾಗ ಮಾಡಿದ್ದಾರೆ ಅಂತ. ಹೀಗೆ ಇರಬೇಕಾದ್ರೂ ಒಂದು ದಿನ ನನ್ನ ಮಗಳು ನೀತಾಗೆ ಸಂಬಂಧ ಬಂದಿತ್ತು. ಅದು ಅವಳು ಆ ಹುಡುಗನನ್ನು ನೋಡಿ ಶಾಕ್ ಆಯಿತು. ಯಾಕೆಂದರೆ ಆ ಹುಡುಗ ಅವಳ ಕ್ಲಾಸ್ಮೇಟ್ ಆಗಿದ್ದ. ಅವಳು ಆಶ್ಚರ್ಯ ಆಗಿದ್ಲು. ಅವಳು ನೀತಾನ ತುಂಬ ಇಷ್ಟಪಡ್ತಾ ಇದ್ದ ಅಂತ ಈಗ ಗೊತ್ತಾಗಿತ್ತು ಅವಳಿಗೆ. ಅವಳು ಹೇಳಿದ್ಲು, ನನಗೆ ಒಂದು ಸಲನೂ ಅವ್ನು ನನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಗೊತ್ತೇ ಆಗಲಿಲ್ಲ ಅಮ್ಮ, ಹಾಗೆ ಹೀಗೆ ಅಂತ. ಆದರೆ ಅವಳನ್ನು ತುಂಬ ಇಷ್ಟ ಆಗಿ ಅವನ ಅಮ್ಮ ನನ್ನ ಕರ್ಕೊಂಡು ಬಂದಿದ್ದ. ಅವಳು ಹೇಳಿದ್ಲು, ಅಮ್ಮ ನಿಮಗೆ ಇಷ್ಟ ಇದ್ದರೆ ನನಗೆ ಇಷ್ಟ ಅಂತ. ನನಗೆ ಆಗ ನನ್ನ ಮಗಳ ಮೇಲೆ ಗರ್ವ ಹೆಚ್ಚಾಗಿತ್ತು. ನಾನು ಮತ್ತೆ ಹೇಳ್ತೀನಿ ಅಂತ ಹೇಳಿದ್ದೆ. ಮತ್ತು ಅವರ ಬಗ್ಗೆ ವಿಚಾರಿಸಿ ನೋಡಿದಾಗ ಗೊತ್ತಾಯಿತು, ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಹುಡುಗ, ಅವನೊಬ್ಬನೇ ಮಗ ಅಂತ. ನನಗೂ ಇದೇ ಥರದ ಸಂಬಂಧ ಬೇಕಿತ್ತು ನನ್ನ ಮಗಳಿಗೆ. ಹಾಗೆ ಒಪ್ಪಿಕೊಂಡೆ. ನನಗೆ ಮಗಳಿಗೆ ಮದುವೆಗೆ ಒಂದಕ್ಕೂ ಕಮ್ಮಿ ಮಾಡಬಾರ್ದಿತ್ತು ಅನ್ನೋದಿತ್ತು. ಅದಕ್ಕೆ 1 ತಿಂಗಳ ಮುಂಚೆನೇ ನನ್ನ ಮನೆಯ ಎಲ್ಲ ಕೆಲಸಕ್ಕೆ ಒಬ್ಬ ಕೆಲಸದವಳನ್ನು ಕರೆಸಿದೆ. ಅವರು ವಯಸ್ಸಾದವರಾಗಿದ್ದರು. ಅವರ ಜೊತೆ ಒಂದು ಹುಡುಗಿಯನ್ನು ಕರ್ಕೊಂಡು ಬಂದಿದ್ದರು. ನಾನು 2 ದಿನ ನೋಡಿದೆ. ಆ ಹುಡುಗಿ ತುಂಬ ಸೈಲೆಂಟ್ ಆಗಿದ್ಲು ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ಲು. ಕೆಲಸದಲ್ಲಿ ತುಂಬ ಚುರುಕಾಗಿದ್ಲು. ನಾನು ಅವ್ರ ಹತ್ರ ಕೇಳಿದ್ದೆ, ಯಾಕೆ ಅವಳು ತುಂಬ ಸೈಲೆಂಟಾಗಿ ಇರ್ತಾಳೆ ಅಂತ. ಆಗ ಅವ್ರು ಹೇಳಿದ್ರು, ಅವಳು ಮೊದಲು ತುಂಬ ಒಳ್ಳೆ ಸಂತೋಷವಾಗಿದ್ದವಳು. ಆದರೆ ಅವಳ ಜೀವನದ ಘಟನೆಯಿಂದ ತುಂಬ ನೊಂದಿದ್ದಾಳೆ. ಅವಳ ಅಮ್ಮ ಅವಳಿಗೆ 10 ವರ್ಷ ಇದ್ದಾಗಲೇ ತೀರೋದ್ಲು. ಅವಳ ಅಮ್ಮ ಸತ್ತ ಮೇಲೆ 1 ವಾರದಲ್ಲೇ ಬೇರೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದ. ನಿಮಗೆ ಗೊತ್ತಲ್ಲ ಮಲತಾಯಿ ಹೇಗೆ ನೋಡ್ಕೋತಾರೆ ಅಂತ ಬೇರೆಯವರ ಮಕ್ಕಳನ್ನು. ನನಗೆ ಇದು ಸಹಿಸೋಕ್ಕಾಗಲಿಲ್ಲ. ಅದಕ್ಕೆ ನಾನು ನನ್ನ ಹತ್ರ ಕರ್ಕೊಂಡು ಬಂದೆ. ಆದರೆ ನನಗೂ ತುಂಬ ವಯಸ್ಸಾಗಿದೆ. ನಾನು ಇರೋ ತನಕ ಆಗುತ್ತೆ. ಮತ್ತು ಈ ಮಗಳ ಗತಿ ಏನು ಅನ್ನೋದೇ ಅಂತ ಹೇಳಿ ತುಂಬ ಅಳ್ತಾಯಿದ್ರು. ಆದರೆ ಇದರ ಮಧ್ಯದಲ್ಲಿ ನನಗೆ ಒಂದು ತಲೆಗೆ ಹೊಳೆಯಿತು. ಏನಂದರೆ, ಹೇಗೋ ಆ ಹುಡುಗಿಗೆ ಯಾರೂ ಇಲ್ಲ.
ಮತ್ತು ಈ ಮುದುಕಿ ಈಗಲೋ ನಾಳೆನೋ ಅನ್ನೋ ಹಾಗಿದ್ದಾಳೆ. ಈ ಹುಡುಗಿಗೆ ಮುಂದೆ ಹಿಂದೆ ಯಾರೂ ಇರಲ್ಲ. ಆದರೆ ಇವಳು ತುಂಬ ಬಡತನದಿರೋಳು. ನಮ್ಮ ಮುಂದೆ ತಲೆ ಕೂಡ ಎತ್ತಲ್ಲ. ಹಾಗಿದ್ಮೇಲೆ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ನನ್ನ ಮಗ ಈಗ ಹೇಗೆ ಇದ್ದಾನೋ ಹಾಗೇ ಇರ್ತಾನೆ. ಮದುವೆಯಾಗಿ ಇವಳು ಒಂದು ಮೂಲೆಯಲ್ಲಿ ಇರ್ತಾಳೆ. ನನ್ನದೇ ರಾಜಭಾರ ಆಗಿರುತ್ತೆ. ನಾನು ಹೇಗೆ ಹೇಳ್ತೀನಿ ಹಾಗೆ. ನನ್ನ ಮಗುನ ನನ್ನ ಬಿಟ್ಟು ದೂರ ಹೋಗಲ್ಲ. ಒಳ್ಳೆ ಓದಿರೋ ಹುಡುಗಿ ತಂದರೆ ತುಂಬ ಚುರುಕಾಗಿರ್ತಾರೆ. ಅವನನ್ನು ಅವಳ ಸೈಡಿಗೆ ಮಾಡಿಕೊಂಡು ನನ್ನಿಂದ ದೂರ ಮಾಡ್ತಾರೆ. ಮತ್ತು ನನ್ನ ಗತಿ ಅನ್ನೋ ಯೋಚನೆಯಲ್ಲೇ ಇದ್ದೆ. ಹಾಗೆ 2 ದಿನ ಕಳೆದ ಮೇಲೆ ನಾನು ಆ ಮುದುಕಿ ಹತ್ರ ಅವಳ ಸಂಬಂಧ ಕೇಳಿದೆ. ಆಗ ಆ ಮುದುಕಿಗೆ ತುಂಬ ಖುಷಿಯಾಯಿತು ಮತ್ತು ನನ್ನ ತುಂಬ ಹೊಗಳ್ತಾ ಇದ್ದರು. ನಾನು ನನ್ನ ಲಾಭಕ್ಕೆ ಮದುವೆಗೆ ಕೇಳಿದ್ದೆ. ಆದರೆ ಅಲ್ಲಿ ನಾನು ತುಂಬ ಒಳ್ಳೆಯವಳು, ಅವಳ ಕಷ್ಟ ನೋಡಿ ಕೇಳಿದ್ದು ಅಂತ ಅಂದ್ಕೊಂಡಿದ್ರು. ಆದರೂ ಪರವಾಗಿರಲಿಲ್ಲ, ಅವರು ಒಪ್ಕೊಂಡಿದ್ರು. ನನ್ನ ಮಗ ನನ್ನ ಮಾತು ಮೀರಲ್ಲ. ಆದರೂ ನಾನು ಒಂದು ಮಾತು ಕೇಳಿದ್ದೆ. ಆಗ ಮಗ ನಿಮ್ಮ ಇಷ್ಟದ ಹಾಗೆ ಅಂತ ಹೇಳಿದ್ದ. ನನಗೂ ಸಮಾಧಾನ ಆಯಿತು. ಆದರೆ ನಾನು ಅಂದ್ಕೊಂಡೆ ಮೊದಲು ಮಗಳ ಮದುವೆ ಆದಮೇಲೆ ಅವರಿಬ್ಬರ ಮದುವೆ ಮಾಡಿಸ್ತೀನಿ ಅಂತ. ಆದರೆ ಆ ಹುಡುಗಿ ಲಕ್ಷ್ಮಿ ಅಜ್ಜಿ ಸತ್ತೋಗಿದ್ರು. ತುಂಬ ನೋವಾಯಿತು. ಆದರೆ ಬೇರೆ ದಾರಿ ಇರಲಿಲ್ಲ. ಅವಳನ್ನು ಈಗಲೇ ಮದುವೆ ಮಾಡ್ಕೊಂಡು ಕರ್ಕೊಂಡು ಬರಬೇಕಾಗಿತ್ತು. ಹಾಗೆ ಸಿಂಪಲಾಗಿ ಮದುವೆ ಮಾಡಿಸಿ ಕರ್ಕೊಂಡು ಬಂದೆ. ಮದುವೆಯ ಮೊದಲನೇ ದಿನವೇ ನಾನು ಅವಳನ್ನು ಕರೆದು ಹೇಳಿದ್ದೆ, ನೋಡು ಇಲ್ಲಿ ಇರಲು ಸ್ವಲ್ಪ ಕಾಯ್ದೆಗಳಿವೆ. ನಾನು ಹೇಳಿದ ಹಾಗೆ ಇಲ್ಲಿ ಇಷ್ಟ ದಿನ ನಡೀತಾ ಇತ್ತು, ಮುಂದೇನೂ ಹಾಗೆ ಇರಬೇಕು. ನೀನು ಯಾವ ಸ್ಟೇಜ್ನಿಂದ ಇಲ್ಲಿಗೆ ಬಂದೆ ಅಂತ ಯಾವತ್ತೂ ಮರಿಬಾರ್ದು. ಹೆಚ್ಚಾಗಿ ರೂಮಲ್ಲಿ ಇರಬಾರ್ದು. ಮನೆಯ ಎಲ್ಲ ಕೆಲಸ ನೀನೇ ಮಾಡಬೇಕು ಅಂತ ಹೇಳಿದ್ದೆ. ಅವಳು ಎಲ್ಲದಕ್ಕೂ ತಲೆ ಬಗ್ಗಿಸಿ ಒಪ್ಪಿಕೊಂಡು. ನನಗೂ ಸಂತೋಷ ಆಯಿತು. ಹಾಗೆ ನನ್ನ ಮಗಳ ಮದುವೆ ಆಯಿತು. ತುಂಬ ಅದ್ದೂರಿಯಾಗಿ ಮದುವೆ ಮಾಡಿಸಿ ಕಳಿಸಿದ್ದೆ. ಅವಳು ತುಂಬ ಸಂತೋಷವಾಗಿದ್ಲು. ನನ್ನ ಸೊಸೆ ಹಾಂ ಹಾಂ ಅಂತ ಎಲ್ಲದಕ್ಕೂ ಹೇಳ್ತಾಯಿದ್ಲು. ಇದರಿಂದ ಮುಂದೆ ಬೇರೆ ಮಾತೇ ಇರಲಿಲ್ಲ ಅವಳದು. ನನ್ನ ಮಗನೂ ಮೊದಲಿನ ಹಾಗೆ ಎಲ್ಲದಕ್ಕೂ ಮೊದಲು ನನ್ನ ಮುಂದೆ ಮಡಗ್ತಾ ಇದ್ದ. ಪ್ರತಿ ತಿಂಗಳಿಗೊಬ್ಬೆ ಸಂಬಳ ಆದ ತಕ್ಷಣ ನನಗೆ ಏನಾದರೂ ಒಂದು ತರ್ತಾ ಇದ್ದ. ಆದರೆ ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ಲು. ಈ ವಿಷಯ ಅವನೇ ಬಂದು ತುಂಬ ಸಂತೋಷದಿಂದ ನನಗೆ ಹೇಳಿದ್ದ. ನನಗೂ ತುಂಬ ಸಂತೋಷ ಆಗಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಮಗನನ್ನು ಹಾಗೆ ಕಂಡು ನನ್ನ ಮಗ ಮೊದಲಿನ ಹಾಗೆ ಅಮ್ಮ ಅಮ್ಮ ಅಂತ ಆಫೀಸ್ನಿಂದ ಬಂದು ಕೂಗ್ತಾ ಇದ್ದ. ನಾನು ಏನಪ್ಪ ಅಂತ ಓಡಿ ಹೋದೆ. ಮತ್ತು ಹೇಳಿದೆ, ಯಾಕೆ ಇಷ್ಟು ಲೇಟು? ನಾನು ನಿನ್ನ ಕಾಯ್ತಾ ಇದ್ದೆ ಊಟ ಮಾಡೋಕ್ಕೆ. ಆಗಮ್ಮ, ಯಾಕೆ ನನ್ನ ಕಾಯ್ತಾ ಇರ್ತೀಯ? ಮೊದಲು ಊಟ ಮಾಡೋದಲ್ವಾ? ಆಗ ಅದು ಬಿಡು, ಪರವಾಗಿಲ್ಲ, ಏನು ಕೂಗಿದ್ದು? ಆಗ ಅವನು, ನಾನು ಶಾಪಿಂಗ್ ಹೋಗಿದ್ದೆ ಅಮ್ಮ, ಹಾಗೆ ಲೇಟಾಗಿದ್ದು. ನಾನು ಅಂದ್ಕೊಂಡೆ, ಓ ಇವತ್ತು ಸಂಬಳದ ದಿನ, ಓ ನನಗೇನೋ ತಂದಿರ್ತಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಮತ್ತು ಅವನು ತೋರಿಸಲು ಸ್ಟಾರ್ಟ್ ಮಾಡ್ದ. ತುಂಬ ಫ್ರೂಟ್ಗಳಿತ್ತು. ಮತ್ತು ಹೇಳ್ದ, ಅಮ್ಮ ಲಕ್ಷ್ಮಿಗೆ ಹಾಕ್ಕೊಳ್ಳೋಕ್ಕೆ ಬಟ್ಟೆ, ಅದು ಮೊದಲ ಬಟ್ಟೆಗಳೆಲ್ಲ ತುಂಬ ಟೈಟಾಗಿವೆ. ಅಲ್ಲಿ ನೋಡಿದ್ದ ಮಗುವಿನ ಬಟ್ಟೆಗಳು ನೋಡಿದೆ. ನನಗೆ ಸಮಾಧಾನ ಆಗದೆ ತಗೊಂಡೆ ಅಂತ ಒಂದೊಂದು ತೋರಿಸ್ತಾ ಇದ್ದ. ನನಗೆ ತುಂಬ ಅಂದರೆ ತುಂಬ ಕೋಪ ಬಂತು. ಒಂದು ಬ್ಯಾಗ್ ತುಂಬ ಹೆಂಡತಿಗೆ ಮತ್ತು ಅವನಿಗೆ ಆಗದೆ ಇರೋ ಮಗನಿಗೆ ಆಗಿತ್ತು. ನನಗೆ ಏನೂ ತಂದಿರಲಿಲ್ಲ. ಬಾಮ ಊಟ ಮಾಡೋಣ ಅಂತ ಆ ಫ್ರೂಟ್ ತಗೊಂಡು ಹೋಗಿ ಅವನ ಹೆಂಡತಿಗೆ ಕೊಟ್ಟ. ನೋಡು, ಇದನ್ನು 1 ವಾರದಲ್ಲಿ ಮುಗಿಸ್ಬೇಕು ಅಂತ ಹೇಳಿ ರೂಮಿಗೆ ಹೋದ. ನನಗೆ ಸಹಿಸೋಕ್ಕಾಗಲಿಲ್ಲ. ಕೋಪ ನೆತ್ತಿಗೇರಿತ್ತು. ಅಷ್ಟರಲ್ಲಿ ಮಗ ಊಟಕ್ಕೆ ಕರೆದ. ನನ್ನ ಕೋಪವನ್ನು ನುಂಗಿ ಹೋಗಿ ಕೂತ್ಕೊಂಡೆ. ಮೊದಲು ಎಲ್ಲ ನನಗೆ ಹಾಕಿಕೊಟ್ಟು, ಮಗ ಬಾ ಕೂತ್ಕೋ ಅಂತ ಲಕ್ಷ್ಮಿನ ಕೈ ಹಿಡಿದು ಕೂರಿಸಿದ. ಅವಳು ಯಾವಾಗಲೂ ನಾವು ಊಟ ಮಾಡಿದ ನಂತರ ಮಾಡ್ತಾ ಇದ್ದದ್ದು. ಆದರೆ ಈಗ ಕೂರಿಸಿ ಅಲ್ಲಿ ಇದ್ದದ್ದೆಲ್ಲ ತೆಕ್ಕೋ ತಿನ್ನು ಅಂತ ಇದನ್ನು ಹಾಕಿ ಕೊಡ್ತಾ ಇದ್ದ. ನೋಡು, ನೀನು ಸರಿಯಾಗಿ ತಿನ್ನಲಿಲ್ಲ ಅಂದರೆ ಮಗುಗೆ ಸಾಕಾಗಲ್ಲ ಅಂತ ಹೇಳಿ ತಿನ್ನಿಸ್ತಿದ್ದ. ನನಗೆ ಹೀಗೆ ಮಾಡೋದನ್ನು ನೋಡಿ ತುಂಬ ಜಲಸಾಯ್ತಾಯಿತ್ತು. ಯಾವಾಗಲೂ ನನಗೆ ತಿನ್ನಮ್ಮ ಅನ್ನೋ ಮಗ ಈಗ ಮಾರನೇ ದಿನ ಒಬ್ಬ ಹುಡುಗಿ ಬಂದಳು ಬೆಳಿಗ್ಗೆ. ನಾನು ಯಾರು ಏನು ಅಂತ ವಿಚಾರಿಸಿದಾಗ ಮಗ ಬಂದು, ಇದು ಇಲ್ಲಿಗೆ ಕೆಲಸ ಮಾಡೋಕ್ಕೆ ಕರೆದಿದ್ದು. ಈಗ ಲಕ್ಷ್ಮಿಗೆ ತುಂಬ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಈ ಸ್ಥಿತಿಯಲ್ಲಿ, ಅದಕ್ಕೆ ಕರೆಸಿದೆ. ನಾನು ಅವನ ಮುಂದೆ ಆಗಲಿ ಅಂತ ಹೇಳಿ ಕೆಲಸದವಳ ಹತ್ರ ನಾನು ಬರಲ್ಲ ಅಂತ ಹೇಳು ಅಂತ ಹೇಳಿದ್ದೆ. ಮತ್ತು ಲಕ್ಷ್ಮಿ ಹತ್ರ ಅವನಿಗೇನು ಬುದ್ಧಿ ಇಲ್ಲ, ನೋಡು ಈ ಸ್ಥಿತಿಯಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದು, ಮಗು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ದೆ. ತಿನ್ನುವಾಗ ನೋಡು, ತುಂಬ ಹೆಚ್ಚಾಗಿ ತಿನ್ನಬೇಡ, ಅವ್ನು ಹೇಳ್ತಾನೆ ಅಂತ. ಹೀಗೆ ತಿಂದರೆ ಮಗು ವೆಯ್ಟ್ ಕಮ್ಮಿಯಾಗಿ ನಿನ್ನ ವೆಯ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಆಗ ಅವಳು ಆಯಿತು ಅಂತ ಹೇಳಿ ಹೋದಳು. ಮಗ ಬಂದು, ಅಮ್ಮ ಕೆಲಸದವ್ಳು ಬರಲ್ಲ ಅಂತ ಹೇಳಿದ್ದಾಳೆ, ಏನು ಮಾಡೋದು ಅಂತ ಹೇಳಿದಾಗ ಲಕ್ಷ್ಮಿ ಬಂದು, ಈ ಸ್ಥಿತಿಯಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದು ರೀ, ನನಗೇನು ಕಷ್ಟ ಆಗಲ್ಲ, ನಾವು 3 ಜನದ ಕೆಲಸ ಎಷ್ಟಿರುತ್ತೆ ಹೇಳಿ ಅಂತ ಹೇಳಿದ್ಲು. ಈಗಲೂ ಅವಳು ಮಗನ ಮುಂದೆ ಒಳ್ಳೆಯವಳಾಗಿ ಸಾಬೀತಾದ್ಲು. ಆದರೆ ಮುಂದಿನ ದಿನ ಅವಳಿಗೆ ಕಷ್ಟ ಆಗುತ್ತೆ ಅಂತ ಬೆಳಿಗ್ಗೆನೇ ಎದ್ದು ಬಟ್ಟೆ ಎಲ್ಲ ಮಾಡಿ ಮೇಲೆ ಹಾಕುತ್ತಿದ್ದ. ನನಗೆ ಇದನ್ನು ನೋಡಿ ಕೋಪ ಬತ್ತು ನೆತ್ತಿಗೇರಿತ್ತು. ನಾನು ಸುಮ್ಮನೆ ಆದೆ.
ಈಗ ನನ್ನ ಹಿಂದೆ ಮುಂದೆ ತಿರುಗ್ತಾ ಇದ್ದಂಥ ಮಗ ಈಗ ಅವಳ ಹಿಂದೆ ಮುಂದೆ ತಿರುಗ್ತಾ ಇದ್ದ. ನಾನು ನೋಡಿ ಬೇಸತ್ತು ಹೀಗೆ ಇದ್ರೆ ಆಗಲ್ಲ ಅಂತ ಒಂದು ಡಿಸಿಷನ್ ತಗೊಂಡೆ. ನಾನು ಲಕ್ಷ್ಮಿನ ಬಾ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಹೇಳಿದೆ. ಅವಳು ತುಂಬ ಆಶ್ಚರ್ಯವಾಗಿ ನನ್ನನ್ನು ನೋಡಿದ್ಲು. ನಾನು ಏನು ನೋಡ್ತಾ ಇದ್ದೀಯಾ ಅಂತ ಕೇಳಿದೆ. ಆಗ ಏನೂ ಇಲ್ಲ, ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಹೋದ್ಲು. ಇಬ್ಬರು ಹೋದ್ವಿ. ಚೆಕಪ್ ಮಾಡ್ತಾ ಡಾಕ್ಟ್ರು ಅವಳಿಗೆ ಸೋಯೆ ಇಲ್ಲದ ಇಂಜೆಕ್ಷನ್ ಕೊಟ್ಟರು. ನಾವು ಮೊದಲೇ ಮಾತಾಡಿಕೊಂಡ ಹಾಗೆ ಡಾಕ್ಟರ್ ಎಲ್ಲವನ್ನು ಕ್ಲಿಯರ್ ಮಾಡಿದ್ರು. ಅವಳಿಗೆ ಅದನ್ನು ಮಾಡುವಾಗ ಏನೂ ಗೊತ್ತಾಗಲಿಲ್ಲ. ಆದರೆ ಎಚ್ಚರವಾದಾಗ ಅವಳಿಗೆಲ್ಲ ಗೊತ್ತಾಗಿತ್ತು. ಅವಳು ತುಂಬ ಅಳುತ್ತಾ ದುಃಖದಲ್ಲಿ, ನೀವು ಮಾಡಿದ್ದು ಸರಿಯಲ್ಲ ಅತ್ತೆ ನನ್ನ ಜೊತೆ, ಇದರಲ್ಲಿ ನನ್ನ ಮಗು ತಪ್ಪೇನಿದೆ ಅಂತ ಹೇಳಿದ್ಲು. ಆದರೆ ನನಗೆ ಅವಳ ಮಾತಿಗೆ, ಅವಳ ದುಃಖಕ್ಕೆ ಯಾವುದೇ ರೀತಿಯ ಮನಸ್ಸು ನೋವು ಆಗ್ತಾ ಇರಲಿಲ್ಲ. ನೋಡು, ನಾನು ಮಾಡಿದ್ದು ನಿನ್ನ ಒಳ್ಳೆಯದಕ್ಕೆ. ಈ ಮಾತನ್ನು ಯಾವತ್ತೂ ನನ್ನ ಮಗನಿಗೆ ಗೊತ್ತಾಗಬಾರ್ದು. ಇದು ನನ್ನಿಂದ ಆಗಿದೆ ಅಂತ. ಏನಾದರೂ ಗೊತ್ತಾದರೆ ನಿನ್ನ ಆ ಕೂಡಲೇ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ತುಂಬ ಹೆದರಿಸಿದೆ. ಅವಳು ತಲೆ ಬಗ್ಗಿಸಿದ್ಲು. ನನಗೆ ಇದನ್ನು ಮಾಡಿ ತುಂಬ ಸಂತೋಷ ಆಗ್ತಾಯಿತ್ತು. ನನಗೆ ನನ್ನ ಮಗ ವಾಪಸ್ ಸಿಗ್ತಾ ಅಂತ. ಆದರೆ ನಾವು ಇಬ್ಬರು ಇಲ್ಲದ ಟೈಮಲ್ಲಿ ನನ್ನ ಎರಡನೇ ಮಗಳು ಓಡಿ ಹೋಗಿದ್ಲು. ನನ್ನ ಮಗ ಸೇರಿ ಎಲ್ಲ ಕಡೆ ಹುಡುಕಿದ್ವಿ. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ನನ್ನ ಮಗಳು ಸಿಕ್ಕಲಿಲ್ಲ. ಈ ಕಡೆ 2 ದಿನದಲ್ಲಿ ನನ್ನ ಮಗನಿಗೆ ಈ ವಿಷಯ ಗೊತ್ತಾಯಿತು. ಇದು ಗೊತ್ತಾಗಿ ಅವನು ಅಮ್ಮ ಅಮ್ಮ ಅಂತ ಓಡಿ ಬಂದು ಅಮ್ಮ ನನ್ನ ಮಗು ಅಂತ ಹೇಳಿ ಜೋರಾಗಿ ಅಳ್ತಾ ಇದ್ದ. ನಾನು ತುಂಬ ದುಃಖದಲ್ಲಿದ್ದ ಹಾಗೆ ಸಮಾಧಾನ ಮಾಡ್ತಾ ಇದ್ದೆ. ಅಯ್ಯೋ, ಇದೆಲ್ಲ ಅವಳಿಂದನೇ ಆಗಿತ್ತು. ಅವಳು ಬೇಕು ಅಂತ ತುಂಬ ಭಾರವಾದ ವಸ್ತು ಎತ್ತಿದ್ದಾಳೆ ಅದಕ್ಕೆ ಅಂತ ಹೇಳಿದೆ. ಅವನು ಹ್ಞೂ ಅಂತ ಹೇಳಿ ಅಲ್ಲಿಂದ ತುಂಬ ಬೇಜಾರಿನಿಂದ ಎದ್ದು ಹೋದ. ಈಗ ಸೊಸೆ ಮತ್ತು ಮಗ ತುಂಬ ಬೇಜಾರಿನಲ್ಲಿರ್ತಾಯಿದ್ರು. ನನಗೆ ಸೊಸೆಯ ಮುಖ ನೋಡಿದಾಗ ನಾನು ಮಾಡಿದ ತಪ್ಪು ನೆನಪಾಗ್ತಾ ಇತ್ತು. ಆದರೆ ನನಗೆ ನಾನು ಮಾಡಿದ್ದು ಸರಿ ಅನ್ನಿಸ್ತಾ ಇತ್ತು. ನಾನು ಅವಳ ದುಃಖನ, ಮಗನ ನೋವು ತಲೆಗೆ ಹಾಕ್ತಾ ಇರಲಿಲ್ಲ. ಆದರೆ ನನ್ನ ಮಗ ಈ ದಿನಗಳಲ್ಲಿ ತುಂಬ ಬದಲಾಗಿದ್ದ. ನಗು ಅನ್ನೋ ಮಾತೇ ಇರಲಿಲ್ಲ. ನಮ್ಮ ಮನೆ ಸತ್ತವರ ಮನೆ ಹಾಗೆ ಇತ್ತಾಗಿತ್ತು. ಅದರಲ್ಲಿ ನನ್ನ ದೊಡ್ಡ ಮಗಳು ಫೋನ್ ಮಾಡಿ ತುಂಬ ಅಳ್ತಾಯಿದ್ಲು. ಯಾಕೆ, ಏನಾಯಿತು ಗೊತ್ತಿರಲಿಲ್ಲ. ಮತ್ತು ನನಗೆ ಅನ್ನಿಸ್ತು ಅವಳಿಗೆ ಹೊಟ್ಟೆ ನೋವು ಇರಬೇಕು. ಅವಳಿಗೆ 7 ತಿಂಗಳಾಗಿತ್ತು. ಆದರೆ ನಾನು ಈ ಮನೆ ಕೆಲಸಗಳೆಲ್ಲ ಬ್ಯುಸಿ ಇದ್ದೆ. ಇಲ್ಲಿ ಸಾಲು ಆದಮೇಲೆ ಕರ್ಕೊಂಡು ಬರೋಣ, ಶಾಸ್ತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ಅಳೋದನ್ನು ಕೇಳಿ ತುಂಬ ಗಾಬರಿಯಾಗಿತ್ತು. ಅಮ್ಮ, ನೀನು ಬೇಗ ಆಸ್ಪತ್ರೆಗೆ ಬೇಗ ಬಾ ಅಂತ ಹೇಳಿ ಕಟ್ ಮಾಡಿದ್ಲು. ನನ್ನ ಮಗನನ್ನು ಕರ್ಕೊಂಡು ಹೋದೆ. ಅಲ್ಲಿ ಮಗಳು ಬೆಡ್ನಲ್ಲಿ ಅಳುತ್ತಾ ಕೂತಿದ್ಲು. ಯಾಕೆ, ಏನಾಯಿತು ಅಂತ ಕೇಳಿದೆ. ಆಗ ಅವಳು, ಅಮ್ಮ, ನನ್ನ ಮಕ್ಕಳು ಹೊಟ್ಟೆಯಲ್ಲಿ ಸತ್ತು ಹೋಯ್ತು. ಆಗ ಹೇಗೆ, ಏನು ಮಾಡಿಕೊಂಡೆ? ಆಗ ನಾನು ಕೂತಿದ್ದೆ. ಅತ್ತೆ, ಸುಮ್ಮನೆ ಕೂತ್ಕೋಬೇಡ, ಸ್ವಲ್ಪ ಕೆಲಸ ಮಾಡು, ಮಗು ಆ್ಯಕ್ಟಿವ್ ಇರುತ್ತೆ, ಹೋಗಿ ಬಟ್ಟೆ ಹಾಕಿ ಮಾಡಿ ಮೇಲೆ ಹಾಕಿ ಬಾ ಅಂತ ಕಳಿಸಿದ್ರು. ನಾನು ಬಟ್ಟೆ ಹಾಕಿ ಬರುವಾಗ ಬಿದ್ದು ಹೋದೆ ಸ್ಟೆಪ್ನಲ್ಲಿ. ಹಾಗೆ ತುಂಬ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಇಲ್ಲಿ ಡಾಕ್ಟರ್ ಹೇಳಿದ್ರು, ಮಕ್ಕಳು ಹೊಟ್ಟೆಯಲ್ಲೇ ಸತ್ತು ಹೋಗಿದೆ, ಗರ್ಭಕೋಶ ತೆಗಿಲಿಲ್ಲ ಅಂದರೆ ಅವ್ಳ ಜೀವಕ್ಕೆ ಹಾನಿ ಉಂಟಾಗುತ್ತೆ ಅಂತ. ಹಾಗೆ ಗರ್ಭಕೋಶ ತೆಗೆದ್ರು. ಇನ್ನು ನನಗೆ ಮಕ್ಕಳೇ ಆಗಲ್ಲ ಅಮ್ಮ ಅಂತ ಜೋರಾಗಿ ಅಳ್ತಾ ಇದ್ಲು. ನಾನು ಒಂದು ಸಲ ಅವಳ ಅತ್ತೆ ಮತ್ತು ಗಂಡನನ್ನು ನೋಡಿದೆ. ಅವಳ ಅತ್ತೆಯನ್ನು ನೋಡಿದಾಗ ನನಗೆ ಅಲ್ಲಿ ನನ್ನ ನೋಡಿದ ಹಾಗೆ ಆಯಿತು. ನಾನು ಏನು ಹೇಳಿದೆ, ಮಗಳನ್ನು ಮನೆಗೆ ಕರ್ಕೊಂಡು ಬಂದೆ. 2 ದಿನ ಆದಮೇಲೆ ನ್ಯೂಸಲ್ಲಿ ನನ್ನ ಮಗಳ ಸುದ್ದಿ ಇತ್ತು. ಮಗಳು ಮಾನ ನಷ್ಟ ಮಾಡಿಕೊಂಡು ಕಾಡಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ. ನಾನು ತುಂಬ ನೋವಿನಿಂದ ಇದ್ದೆ. ನನಗೀಗ ಗೊತ್ತಾಯಿತು, ನಾನು ಮಾಡಿದ ತಪ್ಪಿಗೆ ನನ್ನ ಮಕ್ಕಳಿಗೆ ದೇವರು ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ. ನಾನು ಆ ಕೂಡಲೇ ದೇವ್ರ ಹತ್ರ ಕ್ಷಮೆ ಕೇಳಿದೆ. ಸೊಸೆ ಹತ್ರ ಕ್ಷಮೆ ಕೇಳಲಿಲ್ಲ ಅಂದರೆ ನನಗೆ ದೇವ್ರ ಹತ್ರ ಕ್ಷಮೆ ಸಿಗಲ್ಲ ಅಂತ ಹೋಗಿ ಸೊಸೆ ಹತ್ರನೂ ಕ್ಷಮೆ ಕೇಳಿದೆ. ಆಗ ಮಗನೂ ಅಲ್ಲೇ ಇದ್ದ. ಸೊಸೆ ಏನೋ ಕ್ಷಮಿಸಿದ್ಲು. ಆದರೆ ಮಗನ ಮುಂದೆ ನಾನು ತಲೆ ಬಗ್ಗಿಸ್ಬಿಟ್ಟಿದ್ದೆ. ಅವನ ಮುಂದೆ ನಾನು ಈಗ ಅವನು ಮಗನ ಕೊಂದ ಕೈದಿಯಾಗಿದ್ದೆ. ನಾನು ಓಡಿ ಹೋಗಿ ಹೇಳೋಷ್ಟರಲ್ಲಿ, ಅಮ್ಮ, ನನಗೆಲ್ಲ ಮೊದಲೇ ಗೊತ್ತಾಗಿದೆ ಅಂದಾಗ ಅಲ್ಲೇ ಮುರಿದು ಹೋಗಿದ್ದೆ. ಹಾಂ, ನನಗೆ ಲಕ್ಷ್ಮಿ ಅವಳ ದುಃಖ ತಾಳಲಾರದೆ ಅಬೋಷನ್ ಮಾಡಿಸಿದ್ದು ಹೇಳಿಕೊಂಡಿದ್ಲು. ನೀನು ನನ್ನ ಅಮ್ಮ. ನಿನ್ನ ಜೊತೆ ಯಾವತ್ತೂ ನಾನು ತಲೆ ಎತ್ತಿ ಮಾತಾಡಿಲ್ಲ. ನನಗೋಸ್ಕರ ಇಡೀ ಜೀವನ ಒತ್ತು ಆಗಿಬಿಟ್ಟಿದೆಯಾ? ಅದಕ್ಕೆ ನಾನು ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡಿದ್ದೆ. ಅಮ್ಮ, ಈಗ ನನ್ನ ಹೆಂಡತಿ ಮತ್ತೊಮ್ಮೆ ಪ್ರೆಗ್ನೆಂಟು. ನನಗೀಗ ಯಾವುದೇ ಥರದ ರಿಸ್ಕ್ ಆಗೋದು ಇಷ್ಟ ಇಲ್ಲ. ನನ್ನ ಹೆಂಡತಿಗೂ ಖುಷಿಯಿಂದ, ಫ್ರೀಡಮಿಂದ ಜೀವಿಸಲು ಅಧಿಕಾರ ಇದೆ. ಅದಕ್ಕೆ ನಾನು ಮೊದಲೇ ಬೇರೆ ಮನೆ ಮಾಡಿದ್ದೀನಿ. ಸರಿಯಾದ ಸಮಯ ಬಂದಾಗ ಹೇಳಬೇಕು ಅಂದ್ಕೊಂಡಿದ್ದೆ. ಇದೇ ಸರಿಯಾದ ಸಮಯ, ನಾವು ಬೇರೆ ಹೋಗ್ತಾ ಇದ್ದೀವಿ ಅಂದಾಗ ನನ್ನ ಕರುಳು ಬಲ್ಲಿ ಕಿತ್ತು ಬಂದ ಹಾಗೆ ಆಯಿತು. ನನಗೆ ತಡೆಯಲು ಯಾವುದೇ ಅಧಿಕಾರ ಇರಲಿಲ್ಲ ಈಗ. ಹಾಗೆ ಮಗ ಮತ್ತು ಸೊಸೆ ಹೋದರು. ಮಗಳು ನನ್ನ ಅಮ್ಮನೇ ಈ ರೀತಿ ಇರಬೇಕಾದ್ರೆ ಬೇರೆ ಅತ್ತೆಯರು ಮಾಡಿದ್ರಲ್ಲಿ ತಪ್ಪೇನಿಲ್ಲ. ನಾನು ಹೋಗ್ತೀನಿ ಅಂತ ಹೇಳಿ ಹೋದಳು. ನಾನೀಗ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೀನಿ. ನಾನು ದೂರ ಆಗ್ತಾನೆ ಅಂತ ಹೀಗೆ ಮಾಡಿದೆ. ಆದರೆ ಮಗ ಈ ತಪ್ಪು ಮಾಡಿದ್ದಕ್ಕೆ ತುಂಬ ದೂರ ಹೋಗಿಬಿಟ್ಟಿದ್ದಾನೆ. ನಾನು ಕ್ಷಮೆ ಕೇಳಿದ್ರೆ ಮಗ ಕ್ಷಮಿಸಿ ಮನೆಗೆ ಬರ್ತಾನೆ ಅಲ್ವಾ? ನನಗೆ ಕ್ಷಮೆ ಸಿಗುತ್ತೆ ಅಲ್ವಾ? ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.